ಸೊ ಏನಿದು ಪ್ರಕರಣ? ಯಾಕೆ ಸೂರಜ್ ರೇವಣ್ಣ ಅವರ ಮೇಲೆ ಈ ರೀತಿಯ ಅಂತ ಆರೋಪ ಬಂತು? ಏನಾಗಿದೆ ಒಟ್ಟಾರೆಯಾಗಿ ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಮತ್ತೊಂದು ಸಂಕಷ್ಟದಲ್ಲಿ ರೇವಣ್ಣ ಕುಟುಂಬ. ಪ್ರಜ್ವಲ್ ಬಳಿಕ ಈಗ ಸೂರಜ್ ರೇವಣ್ಣ. ಸೂರಜ್ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪ. ಹೌದು, ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಕುಟುಂಬದ ವಿರುದ್ಧ ಒಂದಿಲ್ಲೊಂದು ಆರೋಪಗಳು ಕೇಳಿ ಬರುತ್ತಲೇ ಇವೆ. ಅತ್ಯಾಚಾರ ಕೇಸಲ್ಲಿ ಪ್ರಜ್ವಲ್ ಈಗಾಗಲೇ ಅಂಧರ್ ಆಗಿದ್ದರೆ, ರೇವಣ್ಣ ಹಾಗೂ ಭವಾನಿ ರೇವಣ್ಣ ಇಬ್ಬರು ಜಾಮೀನು ಪಡೆದು ವಿಚಾರಣೆ ಎದುರಿಸ್ತಾ ಇದ್ದಾರೆ. ಈ ಹೊತ್ತಲ್ಲೇ ರೇವಣ್ಣರ ಹಿರಿಮಗ ಹಾಗೂ ಮೇಲ್ಮನೆ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿಬಂದಿದೆ. ಜೂನ್ 16 ಸೂರಜ್ ತೋಟದ ಮನೆ, ಸ್ಥಳ ಗನ್ನಿಕಡ, ಹೊಳೆನರಸೀಪುರ. ಲೋಕಸಭೆ ಚುನಾವಣೆ ವೇಳೆ ಸೂರಜ್ ರೇವಣ್ಣ ಪರಿಚಯವಾಗಿದ್ದಾರೆ. ಜೂನ್ 14ರಂದು ಮೆಸೇಜ್ ಮಾಡಿದ ಸೂರಜ್ ಜೂನ್ 16ನೇ ತಾರೀಕು ಹೊಳೆನರಸೀಪುರ ತಾಲೂಕಿನ ಗನ್ನಿಕಡ ತೋಟಕ್ಕೆ ಸಂಜೆ ಬರೋದಕ್ಕೆ ಸೂರಜ್ ಹೇಳಿದ್ರಂತೆ. ಸಲಿಂಗ ಪ್ರೇಮದ ಬಗ್ಗೆ ಹಂಚಿಕೊಂಡಿದ್ದ ಸೂರಜ್ ಬಲವಂತವಾಗಿ ಲೈಂಗಿಕ ದೌರ್ಜನ್ಯ ಎಸಗಿರೋದಾಗಿ ಸಂತ್ರಸ್ತ ಆರೋಪಿಸಿದ್ದಾರೆ. ನನಗೆ ಮುಂಚೆ ಅವ್ರದ್ದು MP ಎಲೆಕ್ಷನ್ ಇದ್ದಾಗ ಊರಲ್ಲಿ ಜನ ಎಲ್ಲ ಸೇರಿಸಿ ಸ್ವಲ್ಪ ಫಂಕ್ಷನ್ ಮಾಡಿದ್ದಾಗ ಕರೆದ್ರು. ನಾನು ಅವಾಗ ಹೋದೆ. ಅವರು ಕೂಡ ನನ್ನ ಜನ ಎಲ್ಲ ಸೇರಿಸಿ ಮಾಡಿ ಕಾರ್ಯಚಟುವಟಿಕೆ ನೋಡಿ ಮೊಬೈಲ್ ನಂಬರ್ ಕೊಟ್ಟು ಪರಿಚಯ ಆಯಿತು. ನೆಕ್ಸ್ಟ್ ಅವರು ಮತ್ತೆ ಇನ್ಯಾವಾಗಲೂ ಸಿಕ್ಕಿರಲಿಲ್ಲ, ನಂಬರ್ ತೊಗೊಂಡಿದ್ರು. ಮತ್ತೆ ಎಲೆಕ್ಷನ್ ಎಲ್ಲ ಕಳೆದ ಮೇಲೆ ಇವಾಗ ಒಂದು 4 ಡೇಸ್ ಹಿಂದೆ ಮೆಸೇಜ್ ಮಾಡಿದ್ರು, ಫ್ರೀ ಆಗಿದ್ರೆ ಬಾ ಮಾತಾಡಬೇಕು ಅಂತೇಳಿ. ಕರೆದಾಗ ಅವ್ರ ಮನೆಗೆ ಹೋದೆ. ಈಗ ಒಳಗಡೆ ಬಿಟ್ಟಿರಲಿಲ್ಲ ಪೊಲೀಸು. ನೆಕ್ಸ್ಟು ಪೊಲೀಸ್ ಒಳಗಡೆ ಕರೆದ್ರು, ಫೋನ್ ಮಾಡಿ. ಆಮೇಲೆ ನೆಕ್ಸ್ಟು ಒಳಗಡೆ ಬಿಡಿಸಿದ್ರು. ಒಳಗಡೆ ಹೋದೆ. ಒಳಗಡೆ ಹೋದ್ಮೇಲೆ ನನ್ನನ್ನು ಬಾಕ್ಲಾಕು ಅಂತೇಳಿ ಬಾಕ್ಲಾಕಿಸಿ ಹೆಗ್ಲ ಮೇಲೆಲ್ಲ ಕೈ ಹಾಕಿ ಬೇರೆ ಬೇರೆ ಥರ ಎಲ್ಲ ಮೂವ್ ಮಾಡಿದರು. ಮತ್ತು ಮುಂದೆ ನಡಿಬಾರ್ದ ಘಟನೆ ಎಲ್ಲ ಅಲ್ಲಿ ನಡೆಯಿತು. ಸೂರಜ್ನ ಈ ಎಲ್ಲ ನಡವಳಿಕೆಯಿಂದಾಗಿ ಗಾಬರಿಗೊಂಡಿದ್ದ ಸಂತ್ರಸ್ತ ತನ್ನ ಗೆಳೆಯ ಬಳಿ ಈ ವಿಷಯದ ಬಗ್ಗೆ ಹೇಳಿಕೊಂಡಿದ್ದರಂತೆ. ಯುವಕನಿಗೆ ಕೋಟಿ ಕೋಟಿ ಹಣದ ಆಫರ್ ನೀಡಿದ್ರಂತೆ. ಲೈಂಗಿಕ ದೌರ್ಜನ್ಯದ ಘಟನೆಯನ್ನ ಯಾರ ಗಮನಕ್ಕೆ ತರದೆ ಹೋದರೆ ಸಂತ್ರಸ್ತನನ್ನ ರಾಜಕೀಯವಾಗಿ ಬೆಳೆಸುವುದರ ಜೊತೆಗೆ ಕೆಲಸ ಕೊಡಿಸುವುದಾಗಿ ಸೂರಜ್ ಆಸೆ ತೋರಿಸಿದ್ರಂತೆ. ಸಂತ್ರಸ್ತ ಯಾವುದೇ ಆಮಿಷಗಳಿಗೆ ಒಪ್ಪದೇ ಇದ್ದಾಗ ಸೂರಜ್ ತಮ್ಮ ಕುಟುಂಬ ಸಾಮರ್ಥ್ಯದ ಬಗ್ಗೆ ಹೇಳಿ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಸಂತ್ರಸ್ತ ಯುವಕ ಹೇಳಿದ್ದಾನೆ. ಗೊತ್ತಿಲ್ಲ, ನೀವ್ ಹೇಳ್ಬೇಕು, ಏನ್ ಮಾಡ್ಲಿ ನೀವ್ ಹೇಳಿ. ಸ್ವಲ್ಪ ಅಮೌಂಟ್ ಕೊಟ್ಟು ಕಳಿಸ್ತೀನಿ. ಆಯ್ತಾ, ನನ್ ಮರ್ಯಾದೆ ಹೋಗುತ್ತಲ್ಲ, ಹಂಗೆಲ್ಲ ಮಾಡಕ್ ಯಾರ ಮರ್ಯಾದೆ ಹೋಗಲ್ಲ ಕಣೋ, ಏನು ಆಗಲ್ಲ. ಯಾರಿಗೂ ಗೊತ್ತಿಲ್ಲ ತಾನೇ ವಿಷಯ, ಸುಮ್ಮನೆ ಬಿಟ್ಬಿಡು ಆಯ್ತಾ. ಇಬ್ಬರು ಸುಮ್ಮನೆ ಬಿಟ್ಬಿಡು ಆ ವಿಷಯನ. ಅದೇನು ನನ್ಗೆ ವಿಷಯ ಹೇಳ್ಬಿಡ್ತೀನಿ ಕಣಪ್ಪ. ನಿಮ್ ಸಮಾಜದಲ್ಲಿ ನೀವು ಒಳ್ಳೆ ರೀತಿ ಬೆಳೆಸ್ಬೇಕು ಅಂತ ನೀನ್ ಮಾತಾಡ್ತೀನಿ ಅಷ್ಟೇ, ಅರ್ಥ ಆಯ್ತಾ. ನನಗ್ ಬೆಲೆ ಇದೆ. ಮತ್ತೆ ನನಗ್ ಸುಮ್ನೆ ಅವತ್ತು ನಾವು ಕರ್ದು ಈ ತರ ಎಲ್ಲ ಆಗುತ್ತೆ ಅಂತ ನನಗ್ ಗೊತ್ತಿರ್ಲಿಲ್ಲ. ನಾನು ಮನೆಗ್ ಬಂದಾಗ ಇದು ಮಾಡ್ಕೊಂಡೆ. ಈಗ ಆಗಿದ್ ಹಾಕೋಗಿದೆ ಕಣೋ. ಈಗ ನಾವು ನಾನು ಬೆಳೆಸ್ಬೇಕು ಅಂತ ಒಳ್ಳೆ ರೀತಿ B.Com ಮಾಡಿದ್ದಲ್ಲ, ಒಳ್ಳೆ ಕಡೆ ಕೆಲಸ ಕೊಡ್ಸೋಣ ಅಂತ ನನ್ನ ಮನ್ಸರಿತ್ತು, ಅರ್ಥ ಆಯ್ತಲ್ವಾ. ಈಗ 4 ತಿಂಗಳಲ್ಲಿ ಹಾಸನಲ್ಲೇ ಮದರ್ ಡೈರಿ ಓಪನ್ ಆಗ್ತಿದೆ. ಹಂಗೆಲ್ಲ ಈಗ ಮರ್ಯಾದೆ ಹೋಗವಂತ ಇದಾಗಿದೆ. ನೋಡೋಣ, ಬಾವನ ಹತ್ರ ಮಾತಾಡ್ತೀನಿ, ಮಾಡ್ತೀನಿ. ಸರಿ ಸರಿ. ಸಂತ್ರಸ್ತನ ವಿರುದ್ಧವೇ ಉಲ್ಟಾ ಕೇಸ್. 5 ಕೋಟಿಗೆ ಬೇಡಿಕೆ ಇಟ್ನ ಸಂತ್ರಸ್ತ. ಒಂದು ಕಡೆ ಸೂರಜ್ ರೇವಣ್ಣ ವಿರುದ್ಧ ಸಲಿಂಗ ಲೈಂಗಿಕ ದೌರ್ಜನ್ಯ ಕೇಳಿಬಂದಿದ್ರೆ, ಇನ್ನೊಂದು ಕಡೆ ಸಂತ್ರಸ್ತನ ವಿರುದ್ಧವೇ ಬ್ಲ್ಯಾಕ್ ಮೇಲ್ ಆರೋಪ ಕೇಳಿಬಂದಿದೆ. 5 ಕೋಟಿಗೆ ಬೇಡಿಕೆ ಮುಂದಿಟ್ಟು ಸಂತ್ರಸ್ತ ಅನೈಸರ್ಗಿಕ ಲೈಂಗಿಕ ದೌರ್ಜನ್ಯ ಆರೋಪ ಮಾಡಿರೋದಾಗಿ ಸೂರಜ್ ಪರವಾಗಿ ದೂರು ಕೊಟ್ಟಿದ್ದಾರೆ. ಸೂರಜ್ ಆಪ್ತರು ಹೇಳೋದು ಏನು ಅನ್ನೋದನ್ನ ನೋಡೋಣ. ಸೂರಜ್ ಆಪ್ತರ ವಾದವೇನು? ಕೆಲಸ ಕೇಳಿಕೊಂಡು ನನ್ನ ಬಳಿ ಬಂದಿದ್ದ. ನಾನೇ ಬಾಸ್ ಅಂದರೆ ಸೂರಜ್ ಮೊಬೈಲ್ ನಂಬರ್ ಕೊಟ್ಟಿದ್ದೆ. ಜೂನ್ 16ರಂದು ತೋಟದ ಮನೆಯಲ್ಲಿ ಸೂರಜ್ ಭೇಟಿಯಾಗಿದ್ದ. ಈಗ ಅದೇ ಯುವಕ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ. 5 ಕೋಟಿ ಹಣ ಕೊಡಿಸದಿದ್ದರೆ ಕೇಸ್ ಹಾಕುತ್ತೇನೆ, ಮಾಧ್ಯಮದ ಮುಂದೆ ಹೋಗುತ್ತೇನೆ ಎನ್ನುತ್ತಿದ್ದಾನೆ ಅಂತ ಹೊಳೆನರಸೀಪುರ ಪೊಲೀಸ್ ಠಾಣೆಗೆ ಸೂರಜ್ ಆಪ್ತ ದೂರು ನೀಡಿದ್ದಾರೆ. ಪಬ್ಲಿಕ್ ಟಿವಿ, ಹಾಸನ.